ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ ಭಾಗ 48. ಅವಳ ಕೈಗಳು ತನ್ನ ಒಡಲನ್ನು ಮೃದುವಾಗಿ ಸವರುತ್ತಿತ್ತು. ಕಣ್ಣಂಚಿನಿಂದ ಅಶ್ರುಬಿಂದುಗಳು ಧರೆಗೆ ಉರುಳುತ್ತಿದ್ದವು. ಸಾರಿ ಚಿನ್ನ, ನಿನ್ನ ಕಷ್ಟ ನೋಡೋಕಾಗ್ದೆ ಹೇಳ್ದೆ. ನಿಂಗದು ಕಷ್ಟ ಅಲ್ಲ ಅಂದ್ರೆ. ಅವಳ ಬಟ್ಟೆ ಸರಿಸಿ ಬೆಣ್ಣೆಯಷ್ಟೇ ಬಿಡಿಯಾದ ಹೊಟ್ಟೆಯ ಮೇಲೆ ತುಟಿಯೂರಿ ತನ್ನ ಮುದ್ದು ಕಂದನ ಕ್ಷಮೆ ಯಾಚಿಸಿದವನ ಕಣ್ಣಿಂದ ಹರಿದ ಬಿಸಿ ಕಣ್ಣೀರು ಅವಳ ಹೊಟ್ಟೆಯ ಮೇಲೆ ಬಿದ್ದಾಗ ತಗ್ಗಿಸಿದ ಮುಖ ಮೇಲೆತ್ತಿ ಅವನನ್ನೇ ನೋಡಿದ್ದಳು ಸುಪ್ತಾ. ವಿಶು ಸುಪ್ತಾ ಬಳಿ ಹೇಳುತ್ತಿದ್ದ, ನೀನು ಹೇಗೂ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡಿದ್ದೀಯಲ್ಲ, ನೀನೇ ಮಾಡಿರೋ ಕೆಲಸ ಅಂದಮೇಲೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಕಣ್ಮುಚ್ಕೊಂಡು ಸೈನ್ ಹಾಕ್ಬೋದು. ನೀನೇ ಆಫೀಸಲ್ಲಿ ನನಗೆ ಹೆಲ್ಪ್ ಮಾಡೋಕೆ ಬಾ. ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಗುತ್ತಾ ಹೇಳಿದಾಗ ತಟ್ಟೆಯಲ್ಲಿ ಅನ್ನ ಹಾಕಿ ಪಲ್ಯ ಸಾಂಬಾರ್ ಮಿಕ್ಸ್ ಮಾಡಿ ಅವನಿಗೆ ತಿನ್ನಿಸತೊಡಗಿದಳು ಸುಪ್ತಾ. ಸದ್ಯ ನಿಮ್ಮನ್ನು ನೋಡಿಕೊಂಡು ಸರಿಯಾಗಿ ಮೈ ಕಳ್ಕೊಂಡ್ರೆ ಅಷ್ಟೇ ಸಾಕು, ನನಗೆ ಬೇರೇನು ಹೊಸ ಜವಾಬ್ದಾರಿಗಳನ್ನು ತಗೊಳ್ಳೋ ಮನಸ್ಥಿತಿಯಲ್ಲಂತೂ ಸದ್ಯಕ್ಕೆ ನಾನಿಲ್ಲ ಎಂದು ಹೇಳಿದಾಗ ವಿಶುವಿನ ಆಳನೋಟ ಅವಳನ್ನು ಅಳೆಯಿತು. ಹೌದು, ಹಾಸ್ಪಿಟಲ್ಗೆ ಬಂದಾಗಿಂದ ಅವಳನ್ನು ನೋಡುತ್ತಿದ್ದಾನೆ. ತನ್ನ ಸೇವೆಯನ್ನು ನಿರ್ವಂಚನೆಯಿಂದ ಮಾಡುತ್ತಿದ್ದಾಳೆ ಹುಡುಗಿ. ಆದರೆ ಗರ್ಭಿಣಿಯಾದ ಅವಳ ಆರೈಕೆಯನ್ನು ಮಾಡುವವರು ಯಾರೂ ಇರಲಿಲ್ಲ. ತಿಂದ ಊಟ ತಿಂಡಿ ಯಾವುದೂ ದಕ್ಕದೆ ತುಂಬ ಬಡವಾಗಿ ಬಿಟ್ಟಿದ್ದಳು ಹುಡುಗಿ. ನಾನು ಒಬ್ಬನೇ ಮ್ಯಾನೇಜ್ ಮಾಡ್ತೀನಿ, ನೀನು ಮನೆಯಲ್ಲಿ ಆರಾಮವಾಗಿ ರೆಸ್ಟ್ ಮಾಡು ಎಂದು ಹೇಳಿದರೆ ಅವಳದಕ್ಕೆ ಸೊಪ್ಪು ಹಾಕುತ್ತಿರಲಿಲ್ಲ. ಬದಲಾಗಿ ಅವನತ್ತ ಸುಡುನೋಟ ಬೀರಿ ತನ್ನ ಅಸಮಾಧಾನ ಹೊರಹಾಕುತ್ತಿದ್ದಳು. ಅವನು ಮತ್ತು ಬಲವಂತ ಮಾಡಿದರೆ ಗಂಗಾ ಭವಾನಿ ಪ್ರತ್ಯಕ್ಷವಾಗಿ ಬಿಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ. ಪ್ರತಿಮಾ ಅವರು ತಾವೇ ಅವಳಿಗಾಗಿ ಮಾವಿನಕಾಯಿ ಗೊಜ್ಜು, ಹುಣಸೆಹಣ್ಣಿನ ತೊಕ್ಕು ಮಾಡಿ ಕ್ಯಾರಿಯರ್ನಲ್ಲಿ ಕೊಟ್ಟು ಕಳುಹಿಸುತ್ತಿದ್ದರು. ಆದರೆ ತಿಂದು 10 ನಿಮಿಷಕ್ಕೆ ತಿಂದಿದ್ದೆಲ್ಲ ವಾಶ್ಬೇಸಿನ್ನ ಪಾಲಾಗುತ್ತಿತ್ತು. ಯಾವುದು ಅವಳಿಗೆ ದಕ್ಕುತ್ತಲೇ ಇರಲಿಲ್ಲ. ಅನ್ನದ ವಾಸನೆಗೆ ವಾಕರಿಕೆಯಾಗುವುದನ್ನು ಕಂಡಾಗ ಅವಳ ಪರಿಸ್ಥಿತಿಗಾಗಿ ಮರುಗುತ್ತಿದ್ದ ವಿಶು. ಅವನು ಆತಂಕದಿಂದ ವೈದ್ಯರ ಬಳಿ ವಿಚಾರಿಸಿದಾಗ, ಅದಕ್ಯಾಕೆ ಅಷ್ಟು ಗಾಬರಿಯಾಗ್ತೀರಾ, ಎಲ್ಲ ಹೆಣ್ಮಕ್ಕಳಿಗೂ ಇಂತಹ ಸಮಯದಲ್ಲಿ ಇದು ಮಾಮೂಲು ಎಂದು ನಗುಮುಖದಿಂದಲೇ ಉತ್ತರಿಸಿದ್ದರು. ವೈದ್ಯರು ದಿನನಿತ್ಯ ಇಂತಹ ಹಲವಾರು ಕೇಸುಗಳನ್ನು ನೋಡುತ್ತಿದ್ದರಲ್ಲ, ಅವರಿಗಿದು ಮಾಮೂಲಿ ಎಂದೇ ಅನಿಸುತ್ತಿತ್ತು. ವಿಶು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು. ಅವನು ತನ್ನ ಸಹಜ ಚಟುವಟಿಕೆಗಳಿಗೆ ಮರಳಲು 10 ದಿನಗಳೇ ಹಿಡಿಯಿತು. ಅಂದು ಅವನು ಆಫೀಸ್ಗೆ ಹೋಗಿದ್ದ. ಮಧ್ಯಾಹ್ನ ಆಫೀಸ್ಗೆ ಸುಪ್ತಾಳ ಅಣತಿಯಂತೆ ಮನೆಯ ಕೆಲಸದಾಳು ಕ್ಯಾರಿಯರ್ ತಂದು ಕೊಟ್ಟಾಗ ಅವನು ಮುನಿಸಿಕೊಂಡು ಅವಳಿಗೆ ಕಾಲ್ ಮಾಡಿದ್ದ. ಏನೇ ನೀನು ನನ್ನ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟು ಅಂದ್ಕೊಂಡ್ಯಾ? ಪ್ರೈಮರಿ ಸ್ಕೂಲ್ ಹುಡುಗರಿಗೆ ಮಧ್ಯಾಹ್ನ ಬಿಸಿ ಊಟ ರೆಡಿ ಮಾಡಿ ಕ್ಯಾರಿಯರ್ ಕಳಿಸೋ ಹಾಗೆ ಕ್ಯಾರಿಯರ್ ಕಳಿಸಿ ನನಗೆ ಅವಮಾನ ಮಾಡ್ತಾ ಇದ್ದೀಯಾ? ನಾನು ಹೆಸರಾಂತ ಕಂಪನಿಯ ಎಕ್ಸಿಕ್ಯೂಟಿವ್ ಅನ್ನೋದನ್ನು ಮರೆತುಬಿಟ್ಟಿದ್ದೀಯಾ ಹೇಗೆ? ಖಾರವಾಗಿ ಪ್ರಶ್ನಿಸಿದಾಗ, ನಿಮ್ಮ ಎಕ್ಸಿಕ್ಯೂಟಿವ್ ಅಧಿಕಾರ ನಿಮ್ಮ ಕಂಪನಿಯಲ್ಲಿ ಹೋಟೆಲ್ನಲ್ಲಿ ಹಾಳು ಮೂಳು ತಿಂದು ಆರೋಗ್ಯ ಕೆಡಿಸಿಕೊಂಡವರು ಯಾರು? ವಿಶು, ನೀವೊಂದು ನೆನಪಿಟ್ಕೊಳ್ಳಿ, ಮನೆಯಲ್ಲಿ ಶುಚಿಯಾಗಿ ಮಾಡೋ ಅಡುಗೆ ತಿನ್ನೋದ್ರಲ್ಲಿ ಏನೂ ಅವಮಾನ ಇಲ್ಲ. ನಿಮ್ಮ ಪ್ರತಿಷ್ಠೆಗಿಂತ ಹೆಲ್ತ್ ತುಂಬ ಇಂಪಾರ್ಟೆಂಟ್ ನನಗೆ. ಅದಕ್ಕೆ ಹೇಳೋದು, ಗಂಡಸರಿಗೆ ಈಗೋ ಸ್ವಪ್ರತಿಷ್ಠೆನೇ ಜಾಸ್ತಿ. ಆಗಾಗ ಅದಕ್ಕೆಲ್ಲ ಕಡಿವಾಣ ಹಾಕೋರು ಯಾರಾದರೂ ಇರಬೇಕು ಅಂತ. ಅಂದು ರಾತ್ರಿಯ ಪರಿಸ್ಥಿತಿ ನೆನೆಸಿದರೆ ಈಗಲೂ ಅವಳೆದೆ ಹೊಡೆದುಕೊಳ್ಳುತ್ತಿತ್ತು. ಓ, ಹಾಗೋ ಸಮಾಚಾರ. ಆ ಕೆಲಸ ಮಾಡೋರು ಯಾವತ್ತೂ ತಮ್ಮ ಬಗ್ಗೆ ಯಾಕೆ ಯೋಚನೆನೇ ಮಾಡ್ತಿಲ್ಲ ಮೇಡಮ್? ಹಾಗಾದರೆ ಒಂದು ಕೆಲಸ ಮಾಡು, ನೀನೇ ಮಧ್ಯಾಹ್ನ ಕ್ಯಾರಿಯರ್ ತಂದು ಕೊಡು, ಇಬ್ಬರು ಜೊತೆಯಾಗಿ ಆಫೀಸಲ್ಲೇ ಊಟ ಮಾಡೋಣ ಎಂದು ಅವಳಿಗೆ ಸಲಹೆಯಿತ್ತ. ಅವನ ಮಾತಿಗೆ ಉತ್ತರಿಸುವ ಪರಿಸ್ಥಿತಿಯಲ್ಲಿ ಅವಳಿರಲಿಲ್ಲ. ಫೋನ್ನಲ್ಲಿ ಮಾತಾಡುತ್ತಿದ್ದಂತೆ ವಾಕರಿಕೆಯ ಸದ್ದು ಕೇಳಿಸಿತು ವಿಶುಗೆ. ಅವಳು ಇದೇ ರೀತಿ ತಿಂದಿದ್ದೆಲ್ಲ ವಾಂತಿ ಮಾಡುತ್ತಿದ್ದರೆ ಈಗಾಗಲೇ ಹೆಂಚಿ ಕಡ್ಡಿಯಂತಾಗಿ ಬಿಟ್ಟಿದ್ದಾಳೆ. ಮೊದಲು ತಿಂದಿದ್ದು ವಾಂತಿಯಾಗುತ್ತಿತ್ತು, ಈಗ ನೀರು ಕೂಡ ದಕ್ಕುತ್ತಿರಲಿಲ್ಲ. ಹೀಗೆ ಮುಂದುವರಿದರೆ ತಾನು ತನ್ನ ಪತ್ನಿಯನ್ನು ಎಲ್ಲಿ ಕಳೆದುಕೊಳ್ಳಬೇಕಾಗಬಹುದೋ ಎಂಬ ಭಯ ಆವರಿಸಿತ್ತು ವಿಶುಗೆ. ವೈದ್ಯರ ಬಳಿ ಕೇಳಿದಾಗ, ಇದು ಮಾಮೂಲಿ ಎನ್ನುತ್ತಿದ್ದರಲ್ಲ, ಹಾಗೂ ತುಂಬ ವೀಕ್ ಆಗಿದ್ದರೆ IV ಹಾಕಿಸಿದ್ರೆ ಆಯಿತು, ಡೋಂಟ್ ವರಿ ಎಂದಿದ್ದರು. ದಿನವಿಡೀ ವಾಂತಿಯಾಗಿ ಅವಳು ತುಂಬ ಬಳಲುತ್ತಿದ್ದಳು. ದಿನ ಕಳೆದಂತೆ ಅವಳ ಬಯಕೆ, ಸಂಕಟ ಕಡಿಮೆಯಾಗುವುದರ ಬದಲು ಮತ್ತು ಜಾಸ್ತಿಯಾಗಿತ್ತು. ಅಂದು ರಾತ್ರಿ ಅವಳು ಕುಡಿದು ತಿಂದು ಮಾಡಿದ್ದೆಲ್ಲ ವಾಂತಿಯಾಗಿ ಕೊನೆಗೆ ನಿಲ್ಲಲು ಶಕ್ತಿಯಿಲ್ಲದೆ ಕುಸಿದಾಗ ವಿಶು ಅವಳಿಗೆ ಆಶ್ರಯ ನೀಡಿದ್ದ. ಅವನ ಬೆಚ್ಚನೆಯ ಆಶ್ರಯದಲ್ಲಿ ಅವಳು ಸುರಕ್ಷಿತವಾಗಿದ್ದರೂ ಬಳಲಿ ಬೆಂಡಾಗಿದ್ದಳು. ಮಗುವಿಗೋಸ್ಕರ ಅವಳು ಬಳಲುತ್ತಿರುವುದು ಕಂಡು ವೇದನೆ ಪಟ್ಟವನು ಒಂದು ನಿರ್ಧಾರಕ್ಕೆ ಬಂದಿದ್ದ. ಅಂದು ರಾತ್ರಿ ಮಲಗಿದವನು ಪತ್ನಿಯನ್ನು ತನ್ನ ತೋಳುಗಳೊಳಗೆ ಎಳೆದುಕೊಂಡು ಮೃದುವಾಗಿ ಅವಳ ಮೈ ನೇವರಿಸುತ್ತಾ, ಮುದ್ದಿಸುತ್ತಾ, ಅವಳ ಕಷ್ಟ ಸುಖಗಳನ್ನು ವಿಚಾರಿಸುತ್ತಾ ಮೆಲುದನಿಯಲ್ಲಿ ಹೇಳಿದ ವಿಶು, ನಾಳೆ ಬೆಳಿಗ್ಗೆ 10 ಗಂಟೆಗೆ ನೀನು ಹೊರಟು ರೆಡಿಯಾಗಿರು. ನಾವು ಗೈನಿಕಾಲಜಿಸ್ಟ್ ಹತ್ರ ಹೋಗಬೇಕು. ಅಪಾಯಿಂಟ್ಮೆಂಟ್ ತಗೊಂಡು ಬಂದಿದ್ದೀನಿ.
ಅವನ ಮಾತಿಂದ ಅವಳು ಆಶ್ಚರ್ಯಚಕಿತಳಾದಳು. ಅವಳಿಗೆ 3 ತಿಂಗಳು ಕಳೆದು 1 ವಾರ ಆಗಿದ್ದಷ್ಟೇ. ವೈದ್ಯರು ಬರಹೇಳಿದ ದಿನಕ್ಕೆ ಇನ್ನೂ 3 ವಾರಗಳು ಬಾಕಿಯಿತ್ತು. ನಾಳೆ ಸಡನ್ನಾಗಿ ಹೋಗುವ ಅವಶ್ಯಕತೆಯಾದರೂ ಏನು? ಅರ್ಥವಾಗದವಳು ಪಿಳಿಪಿಳಿ ಕಣ್ಣು ಬಿಟ್ಟು ಅವನನ್ನೇ ಆಶ್ಚರ್ಯದಿಂದ ನೋಡಲು ಅವನು ಉತ್ತರಿಸಲಿಲ್ಲ. ಅವಳೇ ಪ್ರಶ್ನಿಸಿದ್ದಳು. ಆದರೆ ಡಾಕ್ಟರ್ ಬರೋಕೆ ಹೇಳಿದ್ದು ನಾಳೆ ಅಲ್ಲ, ಇನ್ನು 21 ದಿನಗಳಿವೆ. ಯಾಕೆ ಡ್ರಿಪ್ಸ್ ಹಾಕೋಕಾ? ಪ್ಲೀಸ್ ಬೇಡ, ನನಗೆ ಭಯ ಆಗುತ್ತೆ. ಮಲಗಿದಲ್ಲೇ ಹಣ್ಣಿನ ರಸ ಏನಾದರೂ ಸೇರುತ್ತಾ ನೋಡ್ತೀನಿ. ಬಳಲಿದ ಸ್ವರದಲ್ಲೇ ಉತ್ತರಿಸಿದ್ದಳು ಸುಪ್ತಾ. ಇತ್ತೀಚೆಗೆ ಕುಡಿದ ನೀರು ಕೂಡ ನಿಂಗೆ ದಕ್ತಾ ಇಲ್ಲ. ರಾತ್ರಿ ಆಗ್ತಿದ್ದಂಗೆ ವಾಂತಿ ಮಾಡಿ ಮಾಡಿ ಗಂಟಲೆಲ್ಲ ಒಡೆದು ಹೋಗಿ ರಕ್ತ ವಾಂತಿ ಮಾಡ್ತಾ ಇದ್ದೀಯಾ? ನಿನ್ನ ಕಷ್ಟ ನೋಡೋಕ್ಕಾಗಲ್ಲ ಚಿನ್ನ. ಇದು ಹೀಗೆ ಮುಂದುವರಿದರೆ ನಾನೆಲ್ಲಿ ನಿನ್ನ ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೋ ಅಂತ ಭಯ ಆತಂಕ ಆಗ್ತಾ ಇದೆ ನನಗೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ಈಗಾಗಲೇ ಒಬ್ಬರು ಗೈನಿಕಾಲಜಿಸ್ಟ್ ಹತ್ರ ಮಾತಾಡಿ ಬಂದಿದ್ದೀನಿ. ಹಾಗೆ ಹೇಳಬೇಕಾದರೆ ಅವನ ಮುಖದಲ್ಲೂ ದುಃಖ, ನೋವು, ಸಂಕಟ ಕಾಣುತ್ತಿತ್ತು ಅವಳ ಕಣ್ಣುಗಳಿಗೆ. ವೈದ್ಯರು ತನಗೆ ಬೇರೇನಾದರೂ ಔಷಧಿ ಕೊಡುತ್ತಾರೇನೋ ಅಂದುಕೊಂಡವಳು. ಹೌದಾ? ಇತ್ತೀಚೆಗೆ ತುಂಬ ಸುಸ್ತಾಗುತ್ತೆ. ವಾಂತಿ ಆಗೋದಕ್ಕೆ ಔಷಧಿ ಕೊಡ್ತಾರಂತ. ವಾಮಿಟ್ ಆಗೋದು ನಿಂತರೆ, ತಿಂದ ಅನ್ನ ಆಹಾರ ಮೈಗೆ ಹಿಡಿದ್ರೆ ದೇಹಕ್ಕೆ ಸ್ವಲ್ಪ ಶಕ್ತಿ ಚೈತನ್ಯ ಆದರೂ ಬರುತ್ತೆ. ಅವನ ಉದ್ದೇಶ ಅರಿಯದೇ ಹೇಳಿದ್ದಳು ಸುಪ್ತಾ. ಅವನು ನಿಧಾನವಾಗಿ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ್ದ, ಅದು ಹಾಗಲ್ಲ. ನಮಗಿಬ್ಬರಿಗೂ ಈಗ ಏನಂತಹ ಏಜ್ ಆಗಿರೋದು. ಮುಂದೆ ಒಂದಲ್ಲ 10 ಮಕ್ಕಳು ಬೇಕಾದರೂ ಆಗುತ್ತೆ. ಮಗು ಮುಂದೇನೂ ಆಗುತ್ತೆ. ನಿನ್ನ ಕಷ್ಟ ನೋಡೋಕ್ಕೆ ನನ್ನ ಕೈಲೇ ಆಗ್ತಿಲ್ಲ ಚಿನ್ನ. ಅದಕ್ಕೆ ಅವನು ಮಾತು ಅರ್ಧಕ್ಕೆ ನಿಲ್ಲಿಸಿ ಅವಳ ಮುಖವನ್ನೇ ನೋಡಿದಾಗ ಅವಳಿಗೀಗ ತುಸು ಸಂಶಯ ಬಂದಿತ್ತು. ಮಲಗಿದಲ್ಲಿಂದ ನಿಧಾನವಾಗಿ ಎದ್ದು ಕುಳಿತು, ಅದಕ್ಕೆ ಏನು ಮಾಡೋಣ ಅಂತೀರಾ? ತುಸು ಗಾಬರಿ ಬೆರೆತ ಆತಂಕದಿಂದ ಪ್ರಶ್ನಿಸಿದಾಗ, ನಾಳೆನೇ ನಾವು ಡಾಕ್ಟರ್ ಹತ್ರ ಹೋಗಿ MTP ಮಾಡಿಸ್ಕೊಂಡು ಬರೋಣ. ಅವನು ಬೇರೆತ್ತಲೋ ನೋಡುತ್ತಾ ಉತ್ತರಿಸಿದಾಗ ಅವನ ಮಾತು ಮುಗಿಯುವ ಮೊದಲೇ ಅವಳು ಸಿಟ್ಟು ಉಕ್ಕಿ ಬಂದು ತನ್ನನ್ನು ಹಿಡಿದುಕೊಂಡಿದ್ದ ಅವನ ಕೈಯನ್ನು ಕಿತ್ತೊಗೆದು, ಏನನ್ಕೊಂಡಿದ್ದೀರಾ ವಿಶು ನೀವು? ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು ನಿಮ್ಮ ಮಗು. ಇದು ನಮ್ಮಿಬ್ಬರ ಒಲವಿನ ಕುಡಿ. ನಮ್ಮದೇ ರಕ್ತ ಮಾಂಸ ಹಂಚಿಕೊಂಡಿರೋ ಕಂದ. ಯಾವಾಗ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಯ್ತೋ ಆಗ ನಿಮಗೆಷ್ಟು ಖುಷಿಯಾಗಿತ್ತು. ಈ 2 ತಿಂಗಳುಗಳಿಂದ ಪ್ರತಿದಿನಾನು ನೀವು ಪಾಪುನ ಮುದ್ದು ಮಾಡ್ತಾ ಇದ್ರಿ. ಅದು ನಾಟಕನ? ಈಗ ಏಕಾಏಕಿ ಹೀಗನ್ನೋಕೆ ಮನಸ್ಸಾದರೂ ಹೇಗೆ ಬಂತು ನಿಮಗೆ? ನಿಜವಾಗ್ಲೂ ಇದು ನೀವು ಆಡೋ ಮಾತಾ ವಿಶು? ನೀವು ಇಂಥವರು ಅಂತ ಗೊತ್ತಿದ್ರೆ ನಾನು ನಿಮ್ಮನ್ನು ಮದುವೆನೇ ಆಗ್ತಾ ಇರಲಿಲ್ಲ. ಇನ್ನೊಂದು ಸಲ ಇಂತಹ ಮಾತೇನಾದರೂ ನಿಮ್ಮ ನಾಲಿಗೆಯಿಂದ ಬಂದರೆ ಆ ನಾಲಿಗೆಯನ್ನೇ ಕಟ್ ಮಾಡಿಬಿಡ್ತೀನಿ ಅಷ್ಟೇ. ಅವಳು ಸಿಟ್ಟಿನಿಂದ ದುಂಡೆಗಳನ್ನು ಕಾರುತ್ತಾ ದುರುದುರು ನೋಡುತ್ತಾ ಹೇಳಿದಾಗ ಅದಾಗಲೇ ತುಂಬಿದ್ದ ಅವಳ ನಯನದ್ವಯಗಳು ಇನ್ನಿಲ್ಲಿ ನಿಲ್ಲಲು ಸಾಧ್ಯವಿಲ್ಲವೇನೋ ಎಂಬಂತೆ ಪ್ರವಾಹ ಉಕ್ಕಿ ಹರಿಯಲಾರಂಭಿಸಿತ್ತು. ತನ್ನ ಮಾತುಗಳಿಂದ ಅವಳೆಷ್ಟು ನೊಂದಿದ್ದಾಳೆಂದು ಅರಿವಾಯಿತು ವಿಶುಗೆ. ನೀನು ಹೇಳಿದ್ದೆಲ್ಲ ಸತ್ಯಾನೇ ಚಿನ್ನ. ಆದರೆ 9 ತಿಂಗಳು ತುಂಬೋ ತನಕ ನೀನು ಜೀವಂತವಾಗಿ ಇರ್ತೀಯೋ ಇಲ್ವೋ ಅಂತ ಭಯ ಆಗ್ತಿದೆ ನನಗೆ. ಅದು ನನಗೆ ಮಗುವಿನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ನೀನು ಹೇಳೋದು ಸರಿ. ಖಂಡಿತ ನನಗೂ ಮಗುವಿನ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಹಾಗಂತ ನಿನ್ನ ಈ ಕಷ್ಟಗಳನ್ನು ನೋಡಿಕೊಂಡು ಸುಮ್ಮನಿರೋಕೆ ನನ್ನ ಕೈಯಲ್ಲಂತೂ ಆಗಲ್ಲ. ಮುಂದಿನ ಸಲ ಪ್ರೆಗ್ನೆಂಟ್ ಆದಾಗ ಈ ರೀತಿ ಆಗದೇನೂ ಇರಬಹುದು ಅಲ್ವಾ? ಅವನು ಅವಳನ್ನೇ ಪರಿಶೀಲಿಸುವಂತೆ ನೋಡಿದ. ಸಂಕಷ್ಟದಲ್ಲಿರುವ ಹಕ್ಕಿ ರೆಕ್ಕೆ ಬಡಿದಂತೆ ಅವಳ ಕಣ್ಣೆವೆಗಳು ಅಲುಗಾಡಿದವು. ಏನೋ ಹೇಳಲು ತವಕಿಸುವ ತುಟಿಗಳು ಸ್ತಬ್ಧವಾಗಿದ್ದವು. ಕಣ್ಣೀರಿನ ಸ್ಪರ್ಶದಿಂದ ಹೂವಿನಂತಿದ್ದ ಕೆನ್ನೆ ಒದ್ದೆಯಾಗಿ ಕೆಂಪೇರಿದ್ದವು. ತನ್ನವನ ಬಾಯಿಯಿಂದ ಈ ಮಾತು ಊಹಿಸಲೇ ಸಾಧ್ಯವಿರಲಿಲ್ಲ ಸುಪ್ತಾಗೆ. ಇಂದು ಭವಿಷ್ ಅವಳ ಹೃದಯಕ್ಕೆ ಬಲವಾದ ಪೆಟ್ಟನ್ನೇ ಕೊಟ್ಟುಬಿಟ್ಟಿದ್ದ. ಮಾತು ಬರುತ್ತಿಲ್ಲ. ಆದರೆ ಮೌನವನ್ನು ಅವನು ತಪ್ಪಾಗಿ ತಿಳಿದುಕೊಳ್ಳಬಾರದಲ್ಲ. ಒಪ್ಪಿಗೆ ಎಂದುಕೊಂಡರೆ ಆದ್ದರಿಂದ ಮಾತಾಡಲೇಬೇಕಾಗಿತ್ತು. 2 ನಿಮಿಷ ದೀರ್ಘ ಮೌನದ ಬಳಿಕ ಅತ್ಯಂತ ವೇದನೆಯಿಂದಲೇ ಬಾಯಿ ಬಿಟ್ಟಿದ್ದಳು ಹುಡುಗಿ. ಪ್ಲೀಸ್ ವಿಶು, ಇನ್ನೊಂದ್ಸಲ ಈ ಮಾತು ಹೇಳಬೇಡಿ. ನನ್ನ ಕಿವಿಗಳಿಗೆ ಕೇಳೋಕೆ ಸಾಧ್ಯ ಆಗ್ತಿಲ್ಲ. ನೀವು ನನ್ನ ಮಗುವಿಗೆ ಒಳ್ಳೆಯ ಅಪ್ಪ ಆಗ್ತೀರಿ ಅಂದ್ಕೊಂಡ್ರೆ ಈ ಮಗುವನ್ನೇ ಚಿವುಟಿ ಹಾಕಬೇಕು ಅಂತ ಹೇಳ್ತೀರಲ್ಲ. ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ನನ್ನ ಜೀವ ಹೋದರೂ ಪರವಾಗಿಲ್ಲ. ನನಗೆ ನನ್ನ ಕಂದ ಬೇಕು. ಯಾವುದೇ ಕಾರಣಕ್ಕೂ ಭ್ರೂಣ ಹತ್ಯೆ ಮಾಡೋ ಪಾಪದ ಕೆಲಸ ನಾನು ಮಾಡಲ್ಲ. ಕೊನೆಯಲ್ಲಿ ಅವಳ ದುಃಖ ಮಿತಿ ಮೀರಿತ್ತು. ಅವಳು ತನ್ನೆರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು. ಅಯ್ಯೋ, ನಾನು ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ಇಷ್ಟು ನೊಂದ್ಕೋತೀಯಾ ನೀನು? ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು. ನೀನು ತಿಂದಿದ್ದೆಲ್ಲ ಕಕ್ತೀಯಾ? ತಿಂದರೆ ವಾಂತಿಯಾಗುತ್ತೆ, ಸಂಕಟ ಆಗುತ್ತೆ ಅಂತ ತಿನ್ನೋದು ಕೂಡ ಕಡಿಮೆ ಮಾಡಿಬಿಟ್ಟಿದೀಯಾ? ಹೀಗೆ ಆದರೆ ನಾನೇನು ಮಾಡಲಿ ಹೇಳು? ಹೋಗಲಿ, ಡ್ರಿಪ್ಸ್ ಆದರೂ ಹಾಕ್ಸೋಣ ಅಂದರೆ
ನಾಳೆ ನಾಳೆ ಅಂತ ದಿನ ದೂಡ್ತಾನೆ ಬಂದಿದ್ದೀಯಾ? ನಿನ್ನ ಮುಖ ಯಾವತ್ತಾದರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯಾ? ದುಂಡಗೆ ಅದೆಷ್ಟು ಮುದ್ದಾಗಿದ್ದೆ ನೀನು. ದುಂಡಗಿದ್ದ ನಿನ್ನ ಮುಖ ಬತ್ತಿ ಹೋಗಿದೆ, ಕಣ್ಣುಗಳು ಆಳಕ್ಕೆ ಇಳಿದು ಹೋಗಿವೆ, ಮೈ ಮೇಲಿನ ಮೂಳೆಗಳು ಎದ್ದು ಕಾಣಿಸ್ತಾ ಇವೆ ನೋಡು. ಒಳ್ಳೆ ಸ್ಕೆಲಿಟನ್ ಥರ ಕಾಣಿಸ್ತೀಯಾ. ನಿಜ ಹೇಳ್ತೀನಿ, ನಿನ್ನ ನೋಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ, ಅಷ್ಟು ತೆಗೆದು ಹೋಗಿದ್ದೀಯಾ. ಇದಕ್ಕೆಲ್ಲ ಕಾರಣ ನಾನು ಅಂದಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಗಬೇಡ. ಒಂದಿನ ಅಲ್ಲ, 2 ದಿನ ಅಲ್ಲ, 9 ತಿಂಗಳುಗಳಷ್ಟ ದೀರ್ಘಕಾಲ ನೀನು ಈ ಸಂಕಷ್ಟಗಳನ್ನು ಅನುಭವಿಸ್ಬೇಕಲ್ಲ. ಈಗಲೇ ಹೀಗಾದರೆ ಮುಂದೆ ನನಗೆ ಊಹಿಸೋಕ್ಕೂ ಸಾಧ್ಯ ಆಗಲ್ಲ ಚಿನ್ನ. ನನಗೂ ನನ್ನದೇ ಆದ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟು ನನ್ನ ಕರುಳ ಕೊಡಿ, ನನ್ನ ಮುದ್ದು ಕಂದ ಬೇಕು ಅನ್ನೋ ಆಸೆ ಬೆಟ್ಟದಷ್ಟಿದೆ. ಹಾಗಂತ ಅದಕ್ಕಾಗಿ ನಿನ್ನ ಜೀವ ಬಲಿ ಕೊಡುವ ಉದ್ದೇಶ ಅಂತೂ ನನಗಿಲ್ಲ. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬರಬೇಕಾಯಿತು. ಅವನು ತನ್ನ ಮಾತನ್ನು ಸಮರ್ಥಿಸಿಕೊಂಡಾಗ ಅವಳ ಕೈಗಳು ತನ್ನ ಒಡಲನ್ನು ಮೃದುವಾಗಿ ಸವರುತ್ತಿತ್ತು. ಕಣ್ಣಂಚಿನಿಂದ ಅಶ್ರುಬಿಂದುಗಳು ಧರೆಗೆ ಉರುಳುತ್ತಿದ್ದವು. ಪತಿಯ ಮಾತು ಕೇಳಿ ಹೊಟ್ಟೆಯಲ್ಲಿದ್ದ ಕಂದ ನರಳಿದಂತೆನಿಸಿತು ಸುಪ್ತಾಗೆ. ಆ ತಾಯಿ ಹೃದಯಕ್ಕೆ ಅದನ್ನು ಸಹಿಸಲಾಗುತ್ತಿಲ್ಲ. ಅವಳು ತನ್ನೊಡಲನ್ನು ಸವರುತ್ತಾ, ಕಂದ, ನಿಮ್ಮ ಡ್ಯಾಡಿ ಮಾತು ಕೇಳಿ ನೀನೇನು ಗಾಬರಿ ಆಗಬೇಡ. ಈ ನಿಮ್ಮ ಅಮ್ಮ ಜೀವಂತವಾಗಿರುವಷ್ಟು ದಿನ ನಿಂಗೇನು ಆಗೋಕೆ ಬಿಡಲ್ಲ. ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಕಂದ, ನಾನದನ್ನು ಸಹಿಸ್ತೀನಿ. ನಿನ್ನ ಈ ಭೂಮಿಗೆ ತಂದೆ ತರ್ತೀನಿ. ಐ ಲವ್ ಯು ಕಂದ, ಐ ಲವ್ ಯು ಎನ್ನುತ್ತಾ ಪ್ರೀತಿಯಿಂದ ಒಡಲು ಸವರಿ ಆ ಕೈಗೆ ಮುತ್ತಿಟ್ಟಳು ಸುಪ್ತಾ. ಇದನ್ನೇ ಅಲ್ಲವೇ ಮಾತೃಹೃದಯ ಎನ್ನುವುದು. ಅದು ನನಗೆ ಭಯ ಆದರೂ ಪರವಾಗಿಲ್ಲ, ನಾಳೆನೇ ಡ್ರಿಪ್ಸ್ ಹಾಕೋಕೆ ಬರ್ತೀನಿ. ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಸೂಚಿಸಿದ್ದಳು. ಭಾರವಾದ ಸ್ವರದಲ್ಲಿ ಅವಳು ಹೇಳಿದಾಗ ಅವನು ಅವಳನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ. ಇಷ್ಟು ದಿನವೂ ಹಠ ಮಾಡುತ್ತಿದ್ದಳು, ಈಗ ಡ್ರಿಪ್ಸ್ ಹಾಕಿಸಿಕೊಳ್ಳಲು ಸಮ್ಮತಿಸಿದ್ದಳು. ಒಬ್ಬ ತಾಯಿಯಾದವಳಿಗೆ ತನ್ನ ಮಗುವಿಗಿಂತ ಹೆಚ್ಚಿನದು ಬೇರೆ ಯಾವುದೂ ಇಲ್ಲ ಎಂಬುದನ್ನು ಪ್ರೂವ್ ಮಾಡುತ್ತಿದ್ದಾಳೆ ಸುಪ್ತಾ. ಅತ್ತಿದ್ದರಿಂದ ಅವಳ ಕಣ್ಣುಗಳು ಕೆಂಪಡರಿದ್ದವು. ದುಃಖವೇ ಮೂರ್ತಿವೆತ್ತಂತಿದ್ದ ಅವಳನ್ನು ಕಂಡು ಅವನ ಹೃದಯ ವಿಲವಿಲನೆ ಒದ್ದಾಡಿತು. ಕಲ್ಲು ಎದೆಯವರಿಗೂ ಹೃದಯ ಕಲಕುವಂತಿದ್ದ ಆ ದೃಶ್ಯ ನೋಡಿದವನಿಗೆ ಅವಳ ಮೇಲೆ ಪ್ರೀತಿ ಉಕ್ಕಿ ಹರಿಯಿತು. ಸಾರಿ ಚಿನ್ನ, ಸಾರಿ. ಇನ್ಮುಂದೆ ಯಾವತ್ತೂ ಈ ವಿಷಯ ಪ್ರಸ್ತಾಪನೆ ಮಾಡಲ್ಲ. ನಿನ್ನ ಮೇಲಾಣೆ, ಈ ಮುತ್ತಿನ ಮೇಲಾಣೆ, ಇನ್ಮುಂದೆ ಯಾವತ್ತೂ ನನ್ನ ನಾಲಿಗೆಯಿಂದ ಅಂತಹ ಪದಗಳು ಬರಲ್ಲ. ನಿನ್ನ ಕಷ್ಟ ನೋಡೋಕಾಗ್ದೆ ಹೇಳ್ದೆ. ನಿಂಗದು ಕಷ್ಟ ಅಲ್ಲ ಅಂದರೆ ಎನ್ನುತ್ತಾ ಅವಳ ಬಟ್ಟೆ ಸರಿಸಿ ಬೆಣ್ಣೆಯಷ್ಟೇ ಬಿಳಿಯಾದ ಹೊಟ್ಟೆಯ ಮೇಲೆ ತುಟಿಯೂರಿ ತನ್ನ ಮುದ್ದು ಕಂದನ ಕ್ಷಮೆಯಾಚಿಸಿದ ವಿಶು. ಪುಟ್ಟ, ಅಮ್ಮಂಗೆ ತೊಂದರೆ ಕೊಡಬೇಡ. ಪಾಪ ಅಲ್ವಾ ನಿಮ್ಮಮ್ಮ. ನೋಡು, ಅವಳು ಎಷ್ಟು ನಿಶ್ಶಕ್ತಳಾಗಿದ್ದಾಳೆ. ಎದ್ದು ನಿಂತ್ಕೊಳ್ಳೋಕೂ ಆಗ್ತಿಲ್ಲ ಅವಳ ಕೈಯಲ್ಲಿ. ಅವನ ಕಣ್ಣಿಂದ ಹರಿದ ಬಿಸಿ ಕಣ್ಣೀರು ಅವಳ ಹೊಟ್ಟೆಯ ಮೇಲೆ ಬಿದ್ದಾಗ ವಿಶು ತಾನಾಡಿದ ಮಾತಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಮಾನಸಿಕವಾಗಿ ತುಂಬ ನೊಂದಿದ್ದಾನೆ. ತಮ್ಮ ಜೀವನದಲ್ಲಿ ಮೇಲಿಂದ ಮೇಲಾದ ಕಹಿ ಘಟನೆಗಳಿಂದಾಗಿ ವೈರಿಗಳ ಆರೆಂದು ಇದುವರೆಗೂ ಕಂಡುಹಿಡಿಯಲು ಸಾಧ್ಯವಾಗದೆ ಕ್ಷಣ ಕ್ಷಣಕ್ಕೂ ಆತಂಕದಿಂದಲೇ ಜೀವನ ಕಳೆಯುವಂತಾಗಿ ಜರ್ಜರಿತನಾಗಿದ್ದಾನೆ ಎಂದರಿವಾಯಿತವಳಿಗೆ. ಮುಖ ಮುಚ್ಚಿ ಅಳುತ್ತಿದ್ದಳಲ್ಲ. ಮುಚ್ಚಿದ ಅವಳ ಕೈಗಳೆಡೆಯಿಂದ ಕಣ್ಣೀರು ಹರಿದು ಕೆನ್ನೆಯನ್ನು ತೋಯಿಸುತ್ತಿತ್ತು. ತನ್ನ ಉದರದ ಮೇಲೆ ಬಿಸಿ ಕಣ್ಣೀರಿನ ಸ್ಪರ್ಶವಾಗುತ್ತಿದ್ದಂತೆಯೇ ಅವಳು ಮುಚ್ಚಿದ ಕೈಗಳನ್ನು ಸರಿಸಿ ಅವನನ್ನು ನೋಡಲು ಕಣ್ಣೀರಿಂದ ಹೊಳೆಯುತ್ತಿದ್ದ ಅವಳ ಕಣ್ಣುಗಳನ್ನು ನವಿರಾಗಿ ಮುದ್ದಿಸಿದ ವಿಶು. ಈ ಮುತ್ತಿನ ಮೇಲಾಣೆ, ಈ ಪಾಪು ನಿನ್ನ ಮಡಿಲು ತುಂಬೋ ದಿನಕ್ಕಾಗಿ ಕಾತರದಿಂದ ಎದುರು ನೋಡ್ತಾ ಇದ್ದೀನಿ. ಇನ್ನು ಯಾವತ್ತೂ ನನ್ನ ಬಾಯಿಂದ ಇಂತಹ ಮಾತು ಬರಲ್ಲ. ಪ್ರಾಮಿಸ್ ಡಿಪ್ಸ್. ಮತ್ತೆ ನಾನೇನಾದರೂ ಈ ರೀತಿ ಹೇಳಿದರೆ ಆವತ್ತೇ ನನ್ನ ಶಿಕ್ಷಿಸೋ ಸಂಪೂರ್ಣ ಹಕ್ಕು ನಿಂದು. ಅವನ ತುಟಿಗಳು ಅವಳ ಹೊಟ್ಟೆಯನ್ನು ಒಂದಿಂಚೂ ಬಿಡದೆ ಪ್ರೇಮದ ಮುದ್ರೆಗಳನ್ನು ಒತ್ತತೊಡಗಿದಾಗ ಈಗಲೂ ಅವನ ಬಿಸಿ ಕಣ್ಣೀರ ಬಿಂದುಗಳು ಅವಳ ಹೊಟ್ಟೆಯನ್ನು ಸ್ಪರ್ಶಿಸಿದಾಗ ಅದಲ್ಲಿ ಯಾವ ಕೃತಕತೆಯೂ ಕಾಣಲಿಲ್ಲ ಸುಪ್ತಾಗೆ. ಸಾರಿ ಮುದ್ದು, ನೀನು ನನ್ನ ಕಂದ, ನನ್ನ ಚಿನ್ನ, ನನ್ನ ಬಂಗಾರಿ. ಒಂದೇ ಒಂದ್ಸಲ ಡ್ಯಾಡಿನ ಕ್ಷಮಿಸಿಬಿಡು. ಮಗುವಿನ ಬಳಿ ಕ್ಷಮೆಯಾಚಿಸಿ ಮಗುವಿನೊಂದಿಗೆ ಅವನು ನಡೆಸುತ್ತಿದ್ದ ಸಂಭಾಷಣೆ, ತನ್ನ ಪ್ರೀತಿಯನ್ನು ತೋರಿಸುತ್ತಿದ್ದ ರೀತಿಯಿಂದ ಎಷ್ಟೋ ಹೊತ್ತುಗಳ ಬಳಿಕ ಅವಳು ಸಮಾಧಾನಗೊಂಡಿದ್ದಳು. ಅವನ ತೋಳುಗಳು ಅವಳನ್ನು ಬರಸೆಳೆದು ಅಪ್ಪಿಕೊಂಡಾಗ ಅವನಿಂದ ದೂರ ಸರಿಯಲು ಚೈತನ್ಯವೇ ಇರಲಿಲ್ಲ ಅವಳಿಗೆ. ಅವನ ತೋಳುಗಳು ಅವಳನ್ನು ಬಳಸಿದಾಗ ಮರವನ್ನು ಅಪ್ಪುವ ಬಳ್ಳಿಯಂತೆ ಅವನೆದೆಗೆ ಒರಗಿದವಳು ಹುಡುಗಿ. ಅವಳ ರೇಷ್ಮೆ ಕೂದಲಿಗೆ ಕೆನ್ನೆ ಒರಗಿಸಿದ ವಿಶು. ಹಾಗಾದರೆ ನಾಳೆನೇ ಹೋಗಿ IV ಹಾಕಿಸಿಕೊಂಡು ಬರೋಣ. ಅವನ ತುಟಿಗಳು ಮುತ್ತಿನ ಮಳೆ ಗರೆಯುತ್ತಿದ್ದರೆ ಅವನ ತುಟಿಗಳ ಸ್ಪರ್ಶದ ವಿಶೇಷ ಅನುಭೂತಿಯಿಂದ ಅವಳ ಹೃದಯ ಕಂಪಿಸಿತು. ಅದನ್ನರಿತ ಅವನ ತುಟಿಗಳು ಅವಳ ಮುಖದತ್ತ ಬಾಗಿದಾಗ ಸುಪ್ತ ಸೋತು ಹೋದಳು. ಅವನ ತುಟಿಗಳು ಅವಳ ತುಟಿಗಳನ್ನು ಬಲವಾಗಿ ಬಂಧಿಸಿ ತನ್ನ ಒಲವಿನ ಮಹಾಸಾಗರದಲ್ಲಿ ಅವಳನ್ನು ಬಂಧಿಸಿದ್ದವು.
ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.